ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 165ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಮಥುರೆಯ ಚಾತುಸ್ಸಮುದ್ರಿಕ ತೀರ್ಥ ಮಹಿಮೆ, ಆ ತೀರ್ಥದಲ್ಲಿ ಪಿಂಡ ಪ್ರದಾನದಿಂದ ಪಿಶಾಚ ಜನ್ಮವನ್ನು ಕಳೆದುಕೊಂಡು ಸ್ವರ್ಗವನ್ನು ಸೇರಿದ ಪ್ರತಿಷ್ಠಾನಪುರದ ಸುಶೀಲನೆಂಬ ವೈಶ್ಯನ ಕಥೆ, ಮಥುರಾವಾಸಿಗಳ ಪ್ರಾಶಸ್ತ್ಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಪಿಶಾಚನ ಮಾತನ್ನು ಕೇಳಿ ವೈಶ್ಯವಿಭುವು ಹೇಳುತ್ತಾನೆ, ನೀನು ಹೇಳಿದಂತೆ ನನ್ನ ಮನೆಯಲ್ಲಿ ಹಣವಿಲ್ಲ, ಮನೆಯೇ ನನಗೆ ಉಳಿದಿರುವ ಧನ, ಅಲ್ಲಿ ಬೇರೆ ಏನೂ ಇಲ್ಲ. ತಂದೆ ತಾತಂದಿರ ಆ ಕೀರ್ತಿಯಾದ ಮನೆಯನ್ನು ನಾನು ಮಾರಬಾರದು. ಪಿಶಾಚನು ನಕ್ಕು ಸಂತೋಷದಿಂದ ಮುಂದಿನ ಮಾತನ್ನಾಡಿತು. ವಿಭುವೆ, ನಾನು ಹೇಳಿದಂತೆ ನಿನ್ನ ಮನೆಯಲ್ಲಿ ಧನವಿದೆ. ಹೂತಿಟ್ಟಿರುವ ಚಿನ್ನದ ಗಟ್ಟಿಯು ಹಗೆವಿನಲ್ಲಿದೆ. ಮಿತ್ರಾನಂದವರ್ಧನನೇ, ಸಂತುಷ್ಟನಾಗಿ ಹೋಗು, ಹೊರಡು. ಹೀಗೆಯೇ ನೀನು ಮಥುರೆಗೆ ಹೋಗುವ ದಾರಿಯನ್ನು ನೋಡುತ್ತಿರುವೆನು.
ವೈಶ್ಯನು ಸಂತೋಷವುಳ್ಳವನಾಗಿ ಮತ್ತೆ ಆ ಪಿಶಾಚಿಯನ್ನು ಈ ಅವಸ್ಥೆಯನ್ನು ಪಡೆದು ನಿನಗೆ ಹೇಗೆ ಜ್ಞಾನ ಉಂಟಾಗಿದೆ ಎಂದು ಕೇಳಿದನು. ಬಳಿಕ ಅದು ಹಿಂದೆ ನಡೆದ ವೃತ್ತಾಂತವನ್ನು ಹೀಗೆ ಹೇಳಿತು. ಪ್ರತಿಷ್ಠಾನವೆಂಬ ಉತ್ತಮವಾದ ಪಟ್ಟಣದಲ್ಲಿ ದೊಡ್ಡದಾದ ವಿಷ್ಣು ದೇವಾಲಯವಿದೆ. ಶುಭವಾದ ಆ ವಿಷ್ಣು ದೇವಾಲಯಕ್ಕೆ ಸೂರ್ಯೋದಯ ಕಾಲದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಬರುತ್ತಿದ್ದರು. ಪೌರಾಣಿಕನು ಅಲ್ಲಿ ಪುರಾಣದ ಶುಭ ಕಥೆಯನ್ನು ಹೇಳುತ್ತಿದ್ದನು. ನನ್ನ ಸ್ನೇಹಿತನೊಬ್ಬನು ನಿತ್ಯವೂ ಅಲ್ಲಿಗೆ ಹೋಗುತ್ತಿದ್ದನು. ಆಗ ಒಂದು ದಿನ ಅತ್ಯಾದರದಿಂದ ಸ್ನೇಹಿತನು ನನ್ನನ್ನು ಆ ವಿಷ್ಣು ಮಂದಿರಕ್ಕೆ ಕರೆದುಕೊಂಡು ಹೋದನು. ನಾನು ಅಲ್ಲಿ ಬಹು ಸಂತೋಷವುಳ್ಳವನಾಗಿ ಮತ್ತೆ ಮತ್ತೆ ಮಿತ್ರನೊಡನೆ ಅಲ್ಲಿ ಹೋಗಿ ಅವನ ಪಕ್ಕದಲ್ಲೇ ಇರುತ್ತಿದ್ದೆನು. ಆಗ ಪುರಾಣದಲ್ಲಿ ಪವಿತ್ರವೂ ಪಾಪನಾಶಕವೂ ಆದ ಈ ಚಾತುಸ್ಸಮುದ್ರಿಕ ಕೂಪದ ವಿಚಾರವನ್ನು ಕೇಳಿದೆನು. 4 ಸಮುದ್ರಗಳು ಆ ಕೂಪದಲ್ಲಿ ಬಂದು ನೆಲೆಸಿರುವವು ಎಂಬುದನ್ನು, ಅದರ ಮಹಿಮೆಯನ್ನು, ಅದರಿಂದಾಗುವ ಮಹಾಫಲವನ್ನು ಕೇಳಿದೆನು. ಬಳಿಕ ಪುರಾಣವನ್ನು ಹೇಳುವವರಿಗೆ ಮಹಾಜನರೆಲ್ಲರೂ ಬೇಕಾದ ದಾನವನ್ನು ಕೊಟ್ಟರು. ನನ್ನ ಸ್ನೇಹಿತನು ನನ್ನನ್ನು ದಾನ ಕೊಡುವಂತೆ ಪ್ರೇರೇಪಿಸಿದರೂ ನಾನು ಸುಮ್ಮನೆ ಇದ್ದೆನು. ನನ್ನ ಮಿತ್ರನು ಮತ್ತೆ ಮತ್ತೆ ನಿನ್ನ ಕೈಲಾದಷ್ಟು ಕೊಡು ಎಂದು ಹೇಳಿದನು. ಆಗ ಮಿತ್ರನ ಮಾತಿನಿಂದ ನಾನು ಚಿನ್ನದ ಒಂದು ಚಿಕ್ಕ ನಾಣ್ಯವನ್ನು ಕೊಟ್ಟೆನು. ಬಳಿಕ ಬಹುಕಾಲದ ಮೇಲೆ ನಾನು ಯಮಗೃಹಕ್ಕೆ ಹೋದೆನು. ಆಮೇಲೆ ನನ್ನ ಪೂರ್ವ ಕರ್ಮಗಳಿಂದ ಯಮನ ಅಪ್ಪಣೆಯಂತೆ ನಾನು ಅತಿ ದುರ್ಗಮವೂ ದುಸ್ತರವೂ ಆದ ಪಿಶಾಚ ಜನ್ಮವನ್ನು ಪಡೆದೆನು. ನಾನು ದಾನ ಮಾಡಲಿಲ್ಲ, ಹೋಮ ಮಾಡಲಿಲ್ಲ, ತೀರ್ಥದಲ್ಲಿ ಮುಳುಗಲೇ ಇಲ್ಲ, ಪಿತೃಗಳನ್ನು ತರ್ಪಣಾದಿಗಳಿಂದ ತೃಪ್ತಿಪಡಿಸಲಿಲ್ಲ. ಆದುದರಿಂದ ನಾನು ಈ ಪ್ರೇತ ಜನ್ಮವನ್ನು ಪಡೆದೆನು. ಹೀಗೆ ನೀನು ನನ್ನನ್ನು ಕೇಳುವುದೆಲ್ಲವನ್ನೂ ಹೇಳಿದೆನು. ಆ ಮಥುರೆಯು ಯಾವ ಕಡೆಯಿದೆಯೋ ಆ ಕಡೆಗೆ ಎದುರಾಗಿ ತಿರುಗಿ ನೀನು ಅಲ್ಲಿಗೆ ಹೋಗು. ಪಿಶಾಚನ ಮಾತನ್ನು ಕೇಳಿ ಆ ವೈಶ್ಯ ವಿಭುವು, ನೀನು ಮರದ ಬುಡದಲ್ಲಿದ್ದುಕೊಂಡು ಹೇಗೆ ಜೀವಿಸುತ್ತಿದ್ದೀಯೇ ಎಂದು ಕೇಳಿದನು. ಪಿಶಾಚನು ಹೇಳುತ್ತಾನೆ, ವಿಭು, ನಾನು ಹಿಂದೆ ನಡೆದ ನನ್ನ ವೃತ್ತಾಂತವನ್ನು ಹೇಳಿದೆನಷ್ಟೇ. ನಾನು ಪೌರಾಣಿಕನಿಗೆ ಸುವರ್ಣದ ನಾಣ್ಯವೊಂದನ್ನು ಕೊಟ್ಟೆನಲ್ಲವೇ? ಆ ದಾನದ ಪ್ರಭಾವದಿಂದ ನಾನು ಯಾವಾಗಲೂ ತೃಪ್ತನಾಗಿದ್ದೇನೆ. ನಾನು ಇಷ್ಟವಿಲ್ಲದೆ ಸ್ನೇಹಿತನ ಬಲಾತ್ಕಾರದಿಂದ ಸುವರ್ಣ ನಾಣ್ಯವನ್ನು ಕೊಟ್ಟೆನಾದರೂ ಆ ದಾನ ಕರ್ಮಕ್ಕೆ ಈ ಫಲ ಉಂಟಾಗಿದೆ. ಪಿಶಾಚ ಜನ್ಮವನ್ನು ಪಡೆದಿದ್ದರೂ ನನಗೆ ಜ್ಞಾನವು ವ್ಯತ್ಯಾಸವಾಗಿಲ್ಲ. ಹಿಂದಿನ ಜ್ಞಾಪಕವಿದೆ. ಬಳಿಕ ಆ ವೈಶ್ಯೋತ್ತಮನು ಮಥುರಾಪುರಿಗೆ ಬಂದು ಪಿಶಾಚವು ಹೇಳಿದ್ದಂತೆಯೇ ಎಲ್ಲವನ್ನೂ ಮಾಡಿದನು. ಆ ಪುಣ್ಯಕರ್ಮದಿಂದ ಆ ಪಿಶಾಚ ಜನ್ಮವು ಹೋಗಿ ಅವನಿಗೆ ಸ್ವರ್ಗವು ಲಭಿಸಿತು. ಭೂದೇವಿ ಚಾತುಸ್ಸಮುದ್ರಿಕವೆಂಬ ಆ ಬಾವಿಯಲ್ಲಿ ಪಿಂಡದಾನ ಮಾಡಿದುದರಿಂದ
ಪರಮಗತಿಯನ್ನು ಉಂಟು ಮಾಡಿದ ಮಥುರೆಯ ಸಂಬಂಧವಾದ ಈ ಮಹಿಮೆಯನ್ನು ನಿನಗೆ ಹೇಳಿದುದಾಯಿತು. ದೇವಿ, ಮಥುರೆಯ ತೀರ್ಥದಲ್ಲಾಗಲಿ, ಮನೆಯಲ್ಲಾಗಲಿ, ದೇವಾಲಯದಲ್ಲಾಗಲಿ, ದಾರಿಗಳು ಕೂಡುವ ಚೌಕದಲ್ಲಿಯೇ ಆಗಲಿ ಮೃತರಾದವರು ಮುಕ್ತಿಯನ್ನು ತಪ್ಪದೆ ಪಡೆಯುವರು. ಬೇರೆಡೆಯಲ್ಲಿ ಮಾಡಿದ ಪಾಪವು ಪುಣ್ಯತೀರ್ಥಗಳ ಯಾತ್ರೆಯಿಂದ ಹೋಗುವುದು. ಪುಣ್ಯತೀರ್ಥದಲ್ಲಿಯೇ ಮಾಡಿದ ಪಾಪವು ವಜ್ರಲೇಪದಂತೆ ಅಂಟಿಕೊಳ್ಳುವುದು. ಆದರೆ ಮಥುರೆಯಲ್ಲಿ ಮಾಡಿದ ಪಾಪವು ಅಲ್ಲಿಯೇ ನಾಶವಾಗುವುದು. ಪಾಪವಿಲ್ಲದ ಮಥುರಾಪುರವು ಮಹಾಪುಣ್ಯವಾದುದು. ಕೃತಜ್ಞರು, ಮದ್ಯಪಾಯಿಯೂ, ಕಳ್ಳನೂ, ವ್ರತಗೆಟ್ಟವನೂ ಆದ ಮನುಷ್ಯನೂ ಕೂಡ ಮಥುರೆಗೆ ಹೋಗಿ ಪಾಪಗಳನ್ನೆಲ್ಲ ಕಳೆದುಕೊಳ್ಳುವನು. ಮನುಷ್ಯನು 1000 ಯುಗಗಳ ಕಾಲ ಒಂದೇ ಕಾಲಿನಲ್ಲಿ ನಿಂತು ತಪಸ್ಸನ್ನು ಮಾಡಿ ಪಡೆಯುವ ಪುಣ್ಯಕ್ಕಿಂತಲೂ ಹೆಚ್ಚಾದ ಪುಣ್ಯವು ಮಥುರೆಯಲ್ಲಿ ಸುಮ್ಮನೆ ವಾಸ ಮಾಡುವವನಿಗೆ ಬರುವುದು. ಪರಸ್ತ್ರೀಯಲ್ಲಿ ಆಸಕ್ತರಾಗಿಯೂ ಅಜಿತೇಂದ್ರಿಯರಾಗಿಯೂ ಇದ್ದರೂ ಮಥುರೆಯಲ್ಲಿ ವಾಸ ಮಾಡುವವರೆಲ್ಲರೂ ಮನುಷ್ಯ ದೇಹವನ್ನು ಧರಿಸಿರುವ ದೇವತೆಗಳು. ಕೋಪವನ್ನು ಬಿಟ್ಟು ಮಥುರೆಯಲ್ಲಿ ಮೃತರಾಗುವವರು, ತೀರ್ಥ ಸ್ನಾನಗಳಲ್ಲಿ ನಿರತರಾಗಿರುವವರು, ಮನುಷ್ಯ ದೇಹಿಗಳಾದ ಬಲಿಗೆ ಭಿಕ್ಷವನ್ನು ಕೊಡುವ ದೇವತೆಗಳು. ಬೇರೆ ಕಡೆಯಲ್ಲಿರುವ 1000 ಜನ ಮಹಾತ್ಮರಾದ ಬ್ರಾಹ್ಮಣರನ್ನು ಪೂಜಿಸುವುದರಿಂದ ಆಗುವ ಫಲವೆಲ್ಲವೂ ಮಥುರೆಯ ಒಬ್ಬ ಬ್ರಾಹ್ಮಣನನ್ನು ಪೂಜಿಸುವುದರಿಂದ ಆಗುವುದು. ವೇದಾಭ್ಯಾಸವನ್ನೇ ಮಾಡದ ಮಥುರೆಯ ಬ್ರಾಹ್ಮಣನೊಬ್ಬನೂ 4 ವೇದಗಳನ್ನು ಚೆನ್ನಾಗಿ ತಿಳಿದಿರುವ ಬೇರೆ ಊರಿನ ಬ್ರಾಹ್ಮಣನೊಬ್ಬನೂ ಇರುವರೆಂದೆಣಿಸು. ಇವರಿಬ್ಬರಲ್ಲಿ 4 ವೇದಗಳಲ್ಲಿ ಪಾರಂಗತನಾದ ಬೇರೆ ಕಡೆಯ ಬ್ರಾಹ್ಮಣನು ವೇದವನ್ನು ಅರಿಯದ ಮಥುರೆಯ ಸಾಮಾನ್ಯ ಬ್ರಾಹ್ಮಣನಿಗೆ ಎಂದಿಗೂ ಸಮಾನನಾಗಲಾರನು. ಮಥುರೆಯವರಿರುವ ಸ್ಥಳದಲ್ಲಿ ಸರ್ವ ತೀರ್ಥಗಳು, ಪುಣ್ಯ ನಿಲಯಗಳು, ಸರ್ವಮಂಗಳಗಳು ಇರುವವು. ಚತುರ್ವೇದಗಳನ್ನು ಅರಿತ ಇತರ ಸ್ಥಳದವನನ್ನು ಬಿಟ್ಟು ಮಥುರಾವಾಸಿಯಾದ ಸಾಮಾನ್ಯನನ್ನು ಯಾವಾಗಲೂ ಪೂಜಿಸಬೇಕು. ಸಿದ್ಧರು, ಭೂತಗಣಗಳು, ಭೂಮಿಯಲ್ಲಿರುವ ದೇವಗಣಗಳವರು ಮಥುರೆಯಲ್ಲಿ ವಾಸ ಮಾಡುವ ಜನರನ್ನು ಚತುರ್ಭುಜರೆಂದು ಅರಿತು ನೋಡುವರು. ಮಥುರೆಯಲ್ಲಿ ವಾಸ ಮಾಡುವ ಆ ಜನರು ವಿಷ್ಣುರೂಪರು. ಅವರನ್ನು ಹಾಗೆ ಜ್ಞಾನಿಗಳು ತಿಳಿಯುವರು, ಅಜ್ಞಾನಿಗಳು ತಿಳಿಯಲಾರರು. ಇತಿ ಶ್ರೀ ವರಾಹಪುರಾಣೆ ಮಥುರಾ ಮಾಹಾತ್ಮ್ಯೆ ಕೂಪಪ್ರಭಾವೆ ಬ್ರಾಹ್ಮಣ ಮಾಹಾತ್ಮ್ಯಂ ನಾಮ ಪಂಚಷಷ್ಠ್ಯಧಿಕ-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 166ನೆಯ ಅಧ್ಯಾಯವಾದ ಮಥುರೆಯ ಅಸಿಕುಂಡ ತೀರ್ಥ ಮಹಿಮೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.